ವಾಣಿಜ್ಯ ನಗರ ಹುಬ್ಬಳ್ಳಿಯಲ್ಲಿ ಮಂಗಳವಾರ ದಿನಾಂಕ 4/11/2025ರಿಂದ ದಿನಾಂಕ 9/11/2025 ರವಿವಾರದವರೆಗೆ ಪರಮಪೂಜ್ಯ ಶ್ರೀ ದತ್ತಾವಧೂತ ಗುರುಗಳು ಶ್ರೀ ಕ್ಷೇತ್ರ ಹೆಬ್ಬಳ್ಳಿ ಇವರ ನೇತೃತ್ವ ಹಾಗೂ ಮಾರ್ಗದರ್ಶನದಲ್ಲಿ ತನ್ನಿಮಿತ್ತವಾಗಿ 100 ಗಂಟೆಗಳ ಕಾಲ ಅಖಂಡ ಶ್ರೀ ಹನುಮಾನ್ ಚಾಲಿಸಾ ಪಠಣ ಜರುಗಿತು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಹನುಮಾನ್ ಚಾಲಿಸಾ ಪಠಣ ಮಾಡುತ್ತಿದ್ದರು. ಹುಬ್ಬಳ್ಳಿ ಸುತ್ತಮುತ್ತ ಅಷ್ಟೇ ಅಲ್ಲದೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸಿ ಅಖಂಡ ಹನುಮಾನ್ ಚಾಲಿಸಾ ಪಠಣದಲ್ಲಿ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ಸಾಯಂಕಾಲ ಉಪಹಾರ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಹಾಗೂ ಬೇರೆ ಊರಿನ ಭಕ್ತಾದಿಗಳಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದರು. ಕಾರ್ಯಕ್ರಮ ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಯಶಸ್ಸು ಗಳಿಸಿತು ಎಂದು ಶ್ರೀ ದತ್ತಾವಧೂತ ಗುರುಗಳು ಹೇಳಿದರು. ಇದೇ ಸಂದರ್ಭದಲ್ಲಿ ನಮ್ಮ ಕರಾಳ ಸತ್ಯ ನ್ಯೂಸ್ ಪ್ರತಿನಿಧಿ ಬಸವರಾಜ ತೋಟಗೇರ್ ಅವರ ಜೊತೆ ಬಂದಂತಹ ಭಕ್ತಾದಿಗಳು ಮಾತನಾಡಿ ಕಾರ್ಯಕ್ರಮದ ವಿಶೇಷತೆ ಅನಿಸಿಕೆಯನ್ನ ಹಂಚಿಕೊಂಡರು. ಬಸವರಾಜ ತೋಟಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. जय श्री राम, जय बजरंगबली. ಶ್ರೀರಾಮ ಸಮರ್ಥ. ನಮ್ಮ ಭಗವತೆ ಶ್ರೀ ಹನುಮತೆ ನಮಃ. ಪೂರ್ವ ಸಂಕಲ್ಪಿತವಾಗಿ 11 ಕೋಟಿ ಹನುಮಾನ್ ಚಾಲಿಸಾ ಪಾಠದ ಸಮಾರೋಪ ಸಮಾರಂಭ ಇವತ್ತು ಹುಬ್ಬಳ್ಳಿಯಲ್ಲಿ 100 ಗಂಟೆಗಳ ಕಾಲ ಅಖಂಡ ಹನುಮಾನ್ ಚಾಲಿಸಾ ಪಠಣ ನಡೀತಾ ಇದೆ. ಇಲ್ಲಿ ಸಾವಿರಾರು ಬಂಧುಗಳು ಇದು ಹನುಮಾನ್ ಚಾಲಿಸಾ ಪಠಣವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಮೊನ್ನೆ ರಾತ್ರಿ ಸೇವೆಯನ್ನು ಮಾಡಿದ್ದೀವಿ, ಆಮೇಲೆ ನಿನ್ನೆ ಬೆಳಗ್ಗೆನೂ ಮಾಡಿದ್ದೀವಿ. ಕೆಲವೊಂದು ವಾತಾವರಣದಿಂದ ನೆಗಡಿ ಕೆಮ್ಮು ಬಂದರೂ ಭಕ್ತಾದಿಗಳು ಮಂದಿ ಈ ಒಂದು ಸದುಪಯೋಗವನ್ನು ಎಲ್ಲರೂ ಈ ಹನುಮಾನ್ ಚಾಲಿಸಾ ಪಠಣ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಈ ನಿಮಿತ್ತವಾಗಿ ಪರಮಪೂಜ್ಯ ದತ್ತಾವಧೂತ ಗುರುಗಳಾದಂಥ ಶ್ರೀ ಕ್ಷೇತ್ರ ಹುಬ್ಬಳ್ಳಿಯವರು ತುಂಬ ಒಂದು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮತ್ತು ಇದು ಜಾನಕಿ ಇದು ಕನ್ವೆನ್ಷನ್ ಬಂದಂಥ ಸಭಾಂಗಣದಲ್ಲಿ ಒಳ್ಳೆ ಕೋಆಪರೇಷನ್ ಕೊಟ್ಟಿದ್ದಾರೆ. ಹೀಗಾಗಿ ಇದೊಂದು ಹನುಮಾನ್ ಚಾಲಿಸ ಅಭಿಮಾನದಲ್ಲ, ಇದು ಎಲ್ಲರಿಗೂ ಬೇಕು. ಹಿಂದೂ ಮತ್ತು ಸನಾತನ ಧರ್ಮಕ್ಕೆ ಹನುಮ, ರಾಮ, ಶಿವ, ವಿಷ್ಣು ಇವೆಲ್ಲ ಒಂದು ದೇವಾದಿಗಳಿಗೆ ಎಲ್ಲರೇ ನಾವು ಬದುಕಲಿಕ್ಕೆ ಆಗೋದಿಲ್ಲ. ನಮ್ಮ ಸನಾತನ ಹಿಂದೂ ಹಿಂದೂಸ್ತಾನದಲ್ಲಿ ಈ ಅಖಂಡ ಭಾರತದಲ್ಲಿ ನಾವು ಬದುಕಲಿಕ್ಕೆ ಆಗಿಲ್ಲ. ದಯಾ ಧರ್ಮ ಬೇಕು, ದಯಾ ಧರ್ಮ ಇಲ್ಲ ಸಂಬಂಧಪಟ್ಟ ನಾವು ಎಷ್ಟೋ ಇವತ್ತು ಒಳ್ಳೆ ಕೆಲಸಗಳನ್ನು ಒಳ್ಳೆ ಕಾರ್ಯಗಳನ್ನು ನಾವು ಬರ್ತಾ ಇದ್ದೀವಿ. ಅದಕ್ಕೆ ಈ ಒಂದು ಹನುಮಾನ್ ಚಾಲಿಸಾ ಪಠಣದಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಸಮೃದ್ಧಿ, ಆಮೇಲೆ ಒಳ್ಳೆಯ ಒಂದು ಪಾಸಿಟಿವ್ನೆಸ್ ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ. ನೋಡಿ, ಯಾರು ಏನು ಬೇಕಾದರೂ ನೋಡಿರಿ ಎಲ್ಲ ಹನುಮಾನ್ ಚಾಲಿಸಾ ಪಠಣ. ಊಟ ಮಾಡಬೇಕಾದ್ರೆ ಹೊಸ ಸೇವನೆ ಮಾಡಬೇಕಾದ್ರೆ ಚಂದ ಕಾಫಿ ಕುಡಿಬೇಕಾದ್ರೆ ಹನುಮಾನ್ ಚಾಲಿಸಾ ಒಂದು ಮಕ್ಕಳ ಹಿಡ್ಕೊಂಡು ಅಯೋಧ್ಯೆ ವೃದ್ಧರವರೆಗೂ ಎಲ್ಲರೂ ಒಂದು ಈ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇದೊಂದು ಅಭೂತಪೂರ್ವ ಕಾರ್ಯಕ್ರಮ. ನನ್ನ ಇಲ್ಲಿ ಹುಬ್ಬಳ್ಳಿಯಿಂದ ಸಂತೋಷ ಕುಲಕರ್ಣಿ, ಧನ್ಯವಾದ. ಶ್ರೀಧರ್ ಕುಲಕರ್ಣಿ ಅಂತ ಗದಗ ಜಿಲ್ಲೆಯಿಂದ ಬಂದೀವಿ. ಯಾವ ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನು ತನಗೆ ಯಾವುದಾದ್ರೂ ಸಂಕಷ್ಟದ ಕಾಲ ಬಂದಾಗ ಯಾವ ಆಂಜನೇಯನ ಮೊರೆ ಹೋಗಿ ತನ್ನೆಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಟ್ಟಿದ್ದನೋ, ಇವತ್ತು ಈ ಜಗತ್ತಿಗೆ ಈ ವಿಶ್ವಕ್ಕೆ ಬಂದಿರತಕ್ಕಂಥ ಯಾವುದೇ ಸಮಸ್ಯೆಗಳು, ಕಂಟಕಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಇವತ್ತು ಶ್ರೀ ಆಂಜನೇಯನಿಗೆ ಮಾತ್ರ. ಆ ಆಂಜನೇಯನನ್ನು ಇಡೀ ಸಮಾಜ ಸ್ತುತಿಸಲಿ, ಅವರನ್ನು ಪ್ರಾರ್ಥನೆ ಮಾಡಲಿ, ಅವನ ನಿರಂತರ ಒಂದು ಭಜನೆ ಮಾಡಲಿ ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ನಮ್ಮ ಪರಮ ಪೂಜ್ಯ ಶ್ರೀ ಹೆಬ್ಬಳ್ಳಿಯ ದತ್ತಾವಧೂತ ಗುರುಗಳು ಈ ಒಂದು ಬೃಹತ್ ಕಾರ್ಯಕ್ರಮವನ್ನು ಒಂದು ಆಧ್ಯಾತ್ಮಿಕ ಚಿಂತನೆಯೊಳಗೆ ಸಮಾಜ ಮುಳುಗುವ ರೀತಿಯೊಳಗೆ ಇವತ್ತು ಕಾರ್ಯಕ್ರಮ ಮಾಡ್ಯಾರ. ಇದು ಒಂದು ನಿಜವಾಗ್ಲೂ ಒಂದು ಗಿನ್ನಿಸ್ ರೆಕಾರ್ಡ್ನೊಳಗೆ ದಾಖಲೆ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ. ಆದರೆ ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ, ಯಾವ ಈ ಗಿನ್ನಿಸ್ ದಾಖಲೆಗೆ ಆಗಬೇಕಾಗಿದ್ದ ಕಾರ್ಯಕ್ರಮದನ್ನು ಈ ಗಿನ್ನಿಸ್ ದಾಖಲೆ ಆಗ್ತ ಕಾರ್ಯಕ್ರಮನ ಮುರಿತಕ್ಕಂಥ ಶಕ್ತಿ ಪರಮ ದತ್ತಾವಧೂತರಿಗೆ ಅದ. ಆ ರೀತಿ ಸಮಾಜದೊಳಗೆ ಒಂದು ಜಾಗೃತಿ ಮಾಡ್ತಕ್ಕಂಥ ಒಂದು ಆಧ್ಯಾತ್ಮಿಕತೆ, ಒಂದು ಚಿಂತನೆ ಮೂಡಿಸ್ತಕ್ಕಂಥ ಕೆಲಸವನ್ನು ಪರಮಪೂಜ್ಯ ಗುರುಗಳು ಮಾಡ್ಲಿಕ್ಕಂತಾರ. ನಿಜವಾಗಿಯೂ ಅವರು ನಮಗೆಲ್ಲರಿಗೂ ನಡೆದಾಡುವ ದೇವರು ಅಂತಕ್ಕಂಥ ಭಾವನೆ ಈ ಸಮಾಜಕ್ಕೆ, ಈ ಭಕ್ತವರಿಂದ ಅದರ ಜೊತೆಗೆ ನಮ್ಮೆಲ್ಲರೂ ಪುಣ್ಯಶಾಲಿಗಳು. ನಾವು ಇವತ್ತು ಈ ಕಾಲಮಾನದೊಳಗೆ ಅಂಥ ಪರಮ ಪೂಜ್ಯ ಗುರುಗಳನ್ನು ಪಡೆತಕ್ಕಂಥ ನಾವೆಲ್ಲರೂ ಧನ್ಯರಾಗಿರ್ತಕ್ಕಂಥ ಮಾತನ್ನು ಹೇಳ್ತೀವಿ. ತುಂಬ ಧನ್ಯವಾದ ಸರ್. ನಾನು ಅಶೋಕ್ ಗಣಪತಿ ಬೊಬ್ರೋಡ್ ಅಂತೇಳಿ, ನಾನು ಉತ್ತರ ಕನ್ನಡ ವೈಶ್ಯ ಸಮಾಜ ರಿಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಇದು ಈ ಹನುಮಾನ್ ಚಾಲಿಸಾ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು ನಮ್ಮ ಶಂಕರ ಸದನ ಅಂತ ಒಂದು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದೆ. ಆದರೆ ಮನಸ್ಸು ಏನು ಚೇಂಜ್ ಆಯ್ತಂದರೆ, ಶೋಭಾಯಾತ್ರೆ ಮುಗಿಸಿ ಇದನ್ನು 5 ದಿವಸ ಬರಲೇಬೇಕಂತ ಒಂದು ತೀರ್ಮಾನ ತೊಗೊಂಡೆ.
ನಾನು ಬರೀ ತೀರ್ಮಾನ ತಗೊಳ್ಳೋಲ್ಲ, ಹನುಮಾನ್ ಚಾಲಿಸ ಒಂದೇ ಕಡೆ ಕೂತು ನಾನು ಹೇಳಲಿಕ್ಕೆ ಸ್ವಲ್ಪ ನನಗೆ ಕಚ್ಚಿಸಿ. ಯಾಕಂದರೆ ಮುಂಜಾನೆ ಆಟಾಡಿ ಬಂದಾಗ ಇಲ್ಲಿ ಸ್ವಲ್ಪ ನಿದ್ರಾ ವಾತಾವರಣ ತಪ್ಪಿಸೋ ಸಲುವಾಗಿ ನಾನು ಸೇವೆ ಮಾಡಬೇಕಂತ ಒಂದು ತೀರ್ಮಾನ ತಗೊಂಡೆ. ಎಲ್ಲ ದಿವಸನೂ ನಾನು ಸೇವೆ ಮಾಡಿದ್ದೀನಿ, ಒಂದು ಊಟ ಬಡಿಸೋದಿರಲಿ, ನೀರು ಕೊಡೋದಿರಲಿ. ಸೊ ಅದೊಂದು ಜಾಗೃತಿ ತಾನಾಗಿ ಬಂದದ್ದು, ಯಾರೂ ಹೇಳಿದ್ದಲ್ಲ. ಆಮೇಲೆ ಎರಡನೇದು, ಇಲ್ಲಿ ನಾನು ಒಂದು ಹೊಸ ವಾತಾವರಣ ಏನು ಕಂಡುಕೊಂಡೆ ಅಂದರೆ, ಹಿಂದೂಗಳಿರಲಿ, ಬ್ರಾಹ್ಮಣರಿರಲಿ, ಅವರು ಇವರು ಏನೂ ಭೇದ ಭಾವ ಇಲ್ಲ. ಭಾಳ ಬೇರೆ ಮಂದಿ ಎಲ್ಲರೂ ಬಂದರೆ, ಬ್ರಾಹ್ಮಣೇತರ ಇತರ ಮಂದಿ ಅದೇ ಹಿಂದುತ್ವ ಅನ್ನು ನಂಬಿದವರು ಭಾಳ ಕಾಣಿಸ್ತಾ ಇದ್ದೀನಿ. ಆಮೇಲೆ ಮತ್ತೊಂದು, ಇಲ್ಲಿ ಕೇಸರಿಮಯ ಒಂದು 5 ಅಂಗಡಿ ಶಾಲ್ ತೆಗಿದಾರಲ್ಲ, ಪ್ರತಿಯೊಂದು ಸಣ್ಣ ಮಕ್ಕಳಿಗೆ ತಿಳಿಸಿ ಹೇಳುವಂಥದ್ದು ಒಂದು ಒಳ್ಳೆಯ ಕಾರ್ಯಕ್ರಮ ಸ್ಟಾಲ್ಸ್ ಮಾಡಿದ್ದಾರೆ, ಬರೀ ದುಡ್ಡಿಗೋಸ್ಕರ ಮಾಡಿಲ್ಲ. ಸೊ ಇದು ಏನಾಗಿದೆ ಅಂದರೆ, ಈ ಹನುಮಾನ್ ಚಾಲಿಸ 5 ದಿವಸ ಇಡೋದು, 20 ತಾಸು ಒಂದೊಂದೇ 100 ಅವರ್ಸ್. ನನಗನ್ಸಿದ ಮಟ್ಟಿಗೆ ಇದು ಅಭೂತಪೂರ್ವ ಯಶಸ್ಸು ಕಂಡದೆ. ನಿನ್ನೆ ಗುರುಗಳು ಹೇಳ್ತಾ ಇದ್ರು, ಮುಂದಿನ ಸಲ ಇಲ್ಲಿ ಮಾಡಲಿಕ್ಕೆ ಚಾನ್ಸ್ ಇಲ್ಲ, ನೆಕ್ಸ್ಟ್ ಟೈಮ್ 10 ಎಕರೆ ತೊಗೊಂಡು ನಾವು ಮಾಡಬೇಕು. ಆ ರೀತಿಯ ಹೆಬ್ಬಳ್ಳಿ ಸಮೀಪ ಅವರು 10 ಎಕರೆ ತೊಗೊಂಡು ಮಾಡುವಂಥ ಘನ ಉದ್ದೇಶ ಇಟ್ಕೊಂಡಾರೆ. ನಾವು ಈಗ ನಮ್ಮ ಸಮಾಜದಿಂದ ಎಲ್ಲರಿಗೆ ಆ ಹೆಬ್ಬಳ್ಳಿಗೂ ಹೋಗಿ ಬರುವ ವಿಚಾರ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಹನುಮಾನ್ ಚಾಲಿಸ ಮಾಡಿದ ಹೆಬ್ಬಳ್ಳಿ ಗುರುಗಳಿಗೆ ಹಾಗೂ ಅವರ ಫುಲ್ ಮಿತ್ರ ಮಂಡಳಿಗೆ ಮೊದಲು ವಂದಿಸಿ ಒಂದು ಹಿಂದುತ್ವವನ್ನು ಹುಬ್ಬಳ್ಳಿಗೆ ತರುವ. ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿ ಬರುವ ನಾಣಕಿ ಹಾಲ್ನಲ್ಲಿ ನಡೆಯುತ್ತಿರುವ 11 ಕೋಟಿ ಹನುಮಾನ್ ಚಾಲಿಸ ಒಂದು ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದಕ್ಕೋಸ್ಕರ ದಿನಾಂಕ 4/11/2025 ಇಂದು 9/11/2025 ಸಾವಿರಾರು ಜನ ಈ ಒಂದು ಹನುಮಾನ್ ಚಾಲಿಸ ಕಾರ್ಯಕ್ರಮಕ್ಕೆ ಬಂದು ಹೋಗ್ತಾ ಇದ್ದಾರೆ. ಈ ವಿಷಯದ ಅಂಗವಾಗಿ ನಮ್ಮ ಜೊತೆ ಒಂದೆರಡು ಈ ಅನಿಸಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ನಾನು ಪ್ರಕಾಶ್ ಗಂಗಾಧರ್ ಕಲ್ಪನೆ ಅಂತೇಳಿ, ಹುಬ್ಬಳ್ಳಿ ನಿವಾಸಿ. ಇದು ಅವಧೂತ ಸ್ವಾಮಿಗಳಿಂದ 4ನೇ ತಾರೀಕು ನಮ್ಮ ಉತ್ತರ ಕನ್ನಡ ವೈಶ್ಯ ಸಮಾಜದಿಂದ ಇದು ಮೆರವಣಿಗೆ ಹೊರಟು ಇಲ್ಲಿ 5 ಮತ್ತು 6, 7, 8 ಡೇ ಆ್ಯಂಡ್ ನೈಟ್ 24 ಗಂಟೆ ಹನುಮಾನ್ ಚಾಲಿಸ್ ಆಗ್ತಾಯಿದೆ. ಇದು 11,000 ಹನುಮಾನ್ ಚಾಲಿಸ್ ಒಂದು ಸಂಕಲ್ಪ ಇದೆ. ಇದು ಈ ನೆಕ್ಸ್ಟ್ ಅವಧೂತ ಗುರುಜಿಗಳು ಇದು 11 ಇದನ್ನು 22,000 ಜನರದ್ದು ಇದು 22,000 ಹನುಮಾನ್ ಚಾಲಿಸ್ ಮಾಡಬೇಕಂತ ಒಂದು ಸಂಕಲ್ಪ ಮಾಡಿದ್ದಾರೆ. ಇದು ಊಟ ವಸತಿ, ಬೆಳಗ್ಗೆ ಟಿಫಿನ್ನು, ಒಂದು 24 ಗಂಟೆನೂ ಚಹಾ ಮತ್ತು ಕಾಫಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಇದೆ. ಇಲ್ಲೇನು ಸ್ಟಾಲು ಮತ್ತೇನು ಹಾಕಿದ್ದಾರೆ, ಯಾವುದಕ್ಕೂ ಯಾರ ಕಡೆಯಿಂದ ಒಂದು ನಯಾ ಪೈಸೆ ತೊಗೊಳ್ಳದೆ ಶ್ರೀ ಗುರುಗಳು ಇದನ್ನು ಒಂದು ಕಾರ್ಯ ಮಾಡ್ತಾ ಇದ್ದಾರೆ. ಇದು ಒಂದು ಹೆಮ್ಮೆಯ ವಿಷಯ ನಮ್ಮ ಹುಬ್ಬಳ್ಳಿ ನಗರಕ್ಕೆ. ಇಂಥದ್ದು ಆಗ್ತಾ ಇದ್ದರೆ ನಮ್ಮ ಹಿಂದುತ್ವವನ್ನು ನಾವು ಹೆಚ್ಚಿಗೆ ಪ್ರಮಾಣದಿಂದ ನಾವು ಇದನ್ನು ಬೆಳೆಸ್ಬೋದು. ಧನ್ಯವಾದ.